ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾ ಇವತ್ತೇನು ವಿಡಿಯೋ ಮಾಡ್ತೀನಿ ಅಂದ್ರೆ ಇನ್ಸ್ಟೆಂಟಾಗಿ ರವೆ ಪುಟ್ಟು ಯಾವ ಥರ ಮಾಡ್ಕೋಬೇಕು, ಹಾಗೆ ಹೋಟೆಲ್ ಟೇಸ್ಟ್ ಕೊಡುವಂಥ ಚಟ್ನಿ ಮನೆಯಲ್ಲೇ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು ಅಂದ್ಕೊಂಡಿನಿ ರೀ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನಾನು ವಿಡಿಯೋ ಹೊಸದಂಗೆ ನೋಡ್ಲತ್ತಿರಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು. ಈ ಥರ ಮಾಡಿಕೊಟ್ಟು ಅಂದ್ರೆ ಮಕ್ಕಳಾಗ್ಬೋದು ದೊಡ್ಡವರಾಗ್ಬೋದು ಎಲ್ಲನೂ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಮಿ. ಇದು ನೀವು ವಾರಕ್ಕೊಂದ್ಸತಿ ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರಲ್ರಿ, ಅವ್ರಿಗೆ ಟಿಫಿನ್ ಕೊಡ್ಬೋದು. ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ರೀ. ವೆರೈಟಿ ಆಗಿರ್ತದೆ, ಹಾಗೆ ಇನ್ಸ್ಟೆಂಟಾಗಿ ಮಾಡ್ಬೋದಲ್ರಿ. ಹಂಗಂತ ಹೇಳ್ಬಿಟ್ಟು ಜಲ್ದಿ ಆಗ್ತದೆ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಸಾಧ್ಯ ಆಗ್ತದ್ರಿ. ಬರ್ರಿ ಈಗ ವಿಡಿಯೋ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಮಿ. ನಾ ಹೆಂಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ನೋಡಿರಿ, 1 ಕಪ್ ರವೆ ತೊಗೊಂಡಿನಿ ನಾನು. ಹಾಗೆ ನೋಡಿರಿ, ಒಂದು ಸಣ್ಣದಾಗಿ ಟೊಮೆಟೊ ಕಟ್ ಮಾಡಿಕೊಂಡಿನಿ, ಹಾಗೆ 1-2 ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡಿನಿ, 1-2 ಹಸಿಮೆಣ್ಸಿನ್ಕಾಯಿ, 1-2 ಗಜರಿ ತುರ್ಕೊಂಡು ಇಟ್ಕೊಂಡಿನಿ ರೀ. ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ, ಉಳ್ಳಾಗಡ್ಡಿ ಸ್ವಲ್ಪ ಬಾರೀಕ್ ಕಟ್ ಮಾಡಿ ತೊಗೊಂಡಿನಿ ಫ್ರೆಂಡ್ಸ್. ನಾನಿಲ್ಲಿ ಫ್ರೆಂಡ್ಸ್ ನೋಡಿರಿ, ನಾನು ಒಂದು ಬೊಗಣಿ ತೊಗೊಂಡಿನಿ, ಇದರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿರಿ, ಇದ್ರೊಳಗೆ ಮೊಸರು ಹಾಕೋತೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಹುಳಿ ಇರೋದೇ ತೊಗೋರಿ, ಹುಳಿ ಇರ್ಲಿಕ್ಕೆ ಫ್ರೆಶ್ ಇದ್ರೂ ನಡೀತದ. ನೋಡಿರಿ, ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿನಿ. ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ. ಸಾರಿ ಫ್ರೆಂಡ್ಸ್, ಇಲ್ಲಿ ವಿಡಿಯೋದಾಗ ಬಂದಿಲ್ಲ ರೀ. ಟ್ರಿಪೋಡಿಗೆ ಫೋನ್ ಮಜ್ಜಿಯಾಗದು ಫುಲ್ ಕೆಳಗೆ ಬಗ್ಬಿಟ್ಟಿದ್ರಿ ಫೋನು, ಹಾಗಾಗಿ ವಿಡಿಯೋ ತೊಗೊಂಡಿಲ್ಲದು. ಈಗ ನಾನು ತೋರಿಸ್ತೀನಿ. ಖಾಲಿ ಮೊಸರು ಒಂದೇ ಮಿಕ್ಸ್ ಮಾಡಿ ತೊಗೊಂಡಿನಿ ಫ್ರೆಂಡ್ಸ್, ಸ್ವಲ್ಪ ಕಂಬಿದ್ದದ. ಈಗ ನೋಡಿರಿ, ಈಗ ನೋಡಿ ನಾನು ಈಗ ಕರೆಕ್ಟ್ ಮಾಡ್ಕೊತೀನಿ ರೀ. ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಮೊಸರು ಇತ್ತು ರೀ, ಆ ಮೊಸರನ್ನ ತೊಗೊಂಡು ಹಾಕೋತಿದ್ದೀನಿ ನಾನು. ನೀವು ಇಲ್ಲಿ 1 ಕಪ್ ರವೆ ತೊಗೊಳ್ರಿ ಅಂದ್ರೆ ಒಂದು ಅರ್ಧ ಕಪ್ ಮೊಸರು ಇದ್ರೆ ಸಾಕ್ರಿ. ಪೂರ್ತಿಯಾಗಿ ರವೆ ಮೊಸರಿನಾಗೆ ಕಲಿಸ್ಬೇಕಂತ ಏನಿಲ್ಲ. ನಾನು ಸ್ವಲ್ಪ ಅದಿಷ್ಟೇ ಹಾಕಿಕ್ಲಿ ಅಂತ ಹೇಳ್ಬಿಟ್ಟು ಕಲಿಸ್ತಿದ್ದೀನಿ. ಈಗ ಇದ್ರೊಳಗೆ ತರಕಾರಿಯನ್ನು ಕಟ್ ಮಾಡಿಕೊಂಡಿನಲ್ರಿ, ಅದನ್ನು ಹಾಕ್ತೀನಿ. ಈಗ ಇದಕ್ಕೊಂದು ಸತಿ ಚಂದ ಕಲಿಸ್ಕೋಬೇಕ್ರಿ. ಫ್ರೆಂಡ್ಸ್, ಈಗ ನಾನು ಇದ್ರೊಳಗೆ ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ ರೀ. ನೀವು ಈ ಜೀರಿಗೆ ಬೇಡ ಅಜ್ಜಿವನ್ ಹಾಕೋತಿ ಅಂದ್ರೂ ಹಾಕೋಬೋದು ಸ್ವಲ್ಪ. ಹಾಗೆ ಸ್ವಲ್ಪ ತಿಂಬ ಸೋಡಾ ಅಂದ್ರೆ ಅಡುಗೆ ಸೋಡಾ ಏನಂತಾರಲ್ರಿ, ಅದನ್ನು ಹಾಕೋತಿದ್ದೀನಿ. ಅಡುಗೆ ಸೋಡಾ ಹಾಕಿದ್ರೆ ಸ್ವಲ್ಪ ಉಬ್ಬಿ ಬರ್ತಾವೆ, ಹಾಗೆ ಸಾಫ್ಟಾಗಿ ಬರ್ತಾವೆ ರೀ ದಿಢೀರ್ ಮಾಡ್ಕೊಂಬ ಸಲಿಂದ. ಈಗ ಒಂದು ಸತಿ ಚಂದ ಮಿಕ್ಸ್ ಮಾಡ್ಕೋತೀನಿ ನಾನು. ಈಗ ಇದಕ್ಕೆ ನಾನು ಸ್ವಲ್ಪನೇ ನೀರಾಗಿ ಚಂದ ಮಿಕ್ಸ್ ಮಾಡ್ಕೋತೀನಿ ರೀ. ಎಲ್ಲೂ ಉಂಡೆ ಅದನ್ನು ಇರಬಾರ್ದು. ಚಂದ ದೋಸೆದ ಹಿಟ್ಟು ಯಾವ ಥರ ಕಲಿಸ್ಕೊತೀವಲ್ವ ಆ ಥರ ಸ್ವಲ್ಪನೇ ನೀರಾಗಿ ಕಲಿಸ್ಕೋಬೇಕ್ರಿ. ಈಗ ಇದಕ್ಕೆ ನಾನು ಉಪ್ಪು ಹಾಕ್ತಿದ್ದೀನಿ ರೀ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕಿರಿ. ಮತ್ತು ನಾವು ಆಮೇಲೆ ಒಂದು ರೌಂಡ್ ಮಾಡ್ಕೊಂಡು ಟೇಸ್ಟ್ ನೋಡ್ನು ಮತ್ತು ನೆಕ್ಸ್ಟ್ ಹಾಕೋಬೋದು. ಕ್ಯಾರೆಟ್ ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ ಕಲಿಸಿದ್ದೀವಿ, ಚಂದ ಕಲರ್ಫುಲ್ಲಾಗಿ ಬರ್ತಾವೆ. ಈಗ ನೋಡಿರಿ, ಈ ಥರ ಇರಬೇಕು. ಈಗ ನಾನು ಇದಕ್ಕೊಂದು 10 ನಿಮಿಷ ಹಂಗೆ ನೆನೆಯಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಈಗ ಇದು ನೆನೆತನ ಚಟ್ನಿ ಮಾಡಂಬರ್ರಿ. ಚಟ್ನಿ ಮಾಡ್ಲಿಕ್ಕೆ ಏನು ಅಂದ್ರೆ ಸ್ವಲ್ಪ ಪುಟಾಣಿ ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿನಿ. ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ಈಗ ನೋಡಿರಿ, ಶೇಂಗಾ ಬೀಜ ಹುರ್ಕೊಳಕ್ಕೆ ನಾನು ಒಂದು ಬಾಳ್ಗೆ ತೊಗೊಂಡಿನಿ. ಈಗ ನೋಡಿರಿ, ಸ್ವಲ್ಪ ಬಾಳ್ಗೆ ಕಾಯ್ದಿದೆ. ಈಗ ನಾನು ಶೇಂಗಾ ಬೀಜನ ಹಾಕ್ಕೊತೀನಿ. ಚಂದ ಹುರ್ಕೊಂಡು ಬರ್ತೀನಿ ರೀ ನಾನು. ನಮಗೆ ಏನು ಮಾಡಬೇಕು ಅಂತ ಐಡಿಯಾನೂ ಸಿಗ್ತದ್ರಿ. ನೀವು ಕೂಡ ಒಂದು ಸತಿ ಮಾಡಿ ನೋಡಿರಿ. ಈಗ ನೋಡಿರಿ, ಶೇಂಗಾ ಬೀಜ ಹುರ್ಕೊಂಡ್ರಿ. ಇದ್ರಾಗೆ ನಾನು ಪುಟಾಣಿ ಹಾಕ್ತಿದ್ದೀನಿ. ಪುಟಾಣಿ ಏನು ಜಾಸ್ತಿ ಹುರ್ಕೊಂಡು ಅವಶ್ಯಕತೆ ಇರಲ್ರಿ, ಸುಮ್ಮನೆ ಜಾಸ್ತಿ ಗರಂ ಆದರೂ ಸಾಕು. ಈಗ ನೋಡಿರಿ, ನಾನು ಗ್ಯಾಸ್ ಬಂದ್ ಮಾಡ್ಲತ್ತೀನಿ. ಇದ್ರೊಳಗೆ ಕೊಬ್ಬರಿ ಎಲ್ಲ ಹಾಕ್ತಾರೆ ಫ್ರೆಂಡ್ಸ್. ನಾನು ಹಾಕ್ಲತ್ತಿಲ್ಲ, ನಾನು ಹತ್ರ ಇಲ್ಲ ಅಂತೇಳಿ.
ಫ್ರೆಂಡ್ಸ್ ಈಗ ನೋಡಿರಿ ಶೇಂಗಾ ಪುಟಾಣಿ ಹುರ್ಕೊಂಡಿದ್ದೈತಲ್ಲ, ಈಗ ಒಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡ್ರಿ, ಹಸಿವು ಚಟ್ನಿಗೆ ಬೇಕಂತ ಹೇಳಿ. ಈಗ ನೋಡಿರಿ ಬಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ನಾನು. ಈಗ ಹಸಿಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಇವು ಚಂದ ಸ್ವಲ್ಪ ಹುರ್ಕೋಬೇಕು. ಕೆಲವೊಬ್ರು ಹಾಗೆ ಹಾಕ್ತಾರೆ, ನಾವು ಹುರ್ಕೊಂಡು ಹಾಕ್ದೇವೆ ಅಂದ್ರೆ ಟೇಸ್ಟ್ ಚಂದ ಬರ್ತದೆ. ಹಸಿ ಇರೋದಿಲ್ಲ ನಾವು ಹುರ್ಕೊಂಡು ಹಾಕ್ದೇವೆ ಅಂದ್ರೆ. ನೋಡಿರಿ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ನಾನು. ನೀವು ನೋಡ್ತಿರ್ಬೋದು ಚಂದ ಇರ್ತೀವ. ಈಗ ಇದರೊಳಗೆ ಒಂದು ಬೆಳಗಡ್ಡಿನ ಹಾಕ್ತಿದ್ದೀನಿ ರೀ, ಒಂದು 8-9 ಪೀಸು. ಸೊ ಖಾಲಿ ಜಸ್ಟ್ ಗರಮ್ ಆದರೂ ಸಾಕು ಫ್ರೆಂಡ್ಸ್, ಯಾಕಂದ್ರೆ ನಾನು ಗ್ಯಾಸ್ ಅವಾಗಲೇ ಆಫ್ ಮಾಡಿದ್ದೀನಿ. ಹಾಗಾಗಿ ಫ್ರೆಂಡ್ಸ್ ನೋಡಿರಿ, ನಾನು ಹುರ್ದಿಟ್ಕೊಂಡಿರೋ ಶೇಂಗಾ ಬೀಜ ಪುಟಾಣಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ತಿರ್ತೀನಿ. ಹಾಗೆ ಒಂದಿಷ್ಟು ಹುಂಚಿಕಾಯಿ ತೊಗೊಂಡಿನಿ ರೀ, ಜಲ್ದಿ ಖರಾಬ್ ಆಗಲ್ಲ ಹುಂಚಿಕಾಯಿ ಹಾಕ್ತೀವಿ ಅಂದ್ರೆ. ಹಾಗೆ ಹುರ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಹಾಗೆ ಬೆಳಗಡ್ಡಿ. ನೀವು ನೋಡ್ತಿರ್ಬೋದು ಗ್ಯಾಸ್ ಆಫ್ ಮಾಡಿದ್ಮೇಲೆ ಭೀ ಬೆಳಗಡ್ಡಿ ಹಾಕಿನಿ. ಕಾಯಿ ಎಷ್ಟು ಚಂದ ಆಗ್ಯಾವ ಅಂಥೇಳಿ. ಸ್ವಲ್ಪ ಕೊತ್ತಂಬರಿ. ನಮಗೆ ಸೇಮ್ ಹೋಟೆಲ್ ಟೇಸ್ಟೇ ಬರಬೇಕು. ಚಟ್ನಿ ಹೋಟೆಲ್ದಾಗ ಯಾವ ಥರ ಸಿಗ್ತದೆ ಅದೇ ಥರ ಮಾಡಬೇಕು ಅಂದ್ರೆ ಈ ಸೀಕ್ರೆಟ್ ಹಾಕಿ ಫ್ರೆಂಡ್ಸ್. ಉಳ್ಳಾಗಡ್ಡಿ ಹಾಕಿ ಒಂದು 4 ನೋಡಿ ಈ ಥರ ಕಟ್ ಮಾಡಿಕೊಂಡು ಒಂದು 4 ಪೀಸ್ ತೊಗೊಂಡಿದ್ದೀನಿ ನಾನು. ಇದನ್ನು ಹಾಕ್ತಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾನು. ಈಗ ನೋಡಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ತೀನಿ ರೀ ನಾನು. ಹೇಗೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ಚಟ್ನಿ ಮಾಡ್ಲಿಕ್ಕೆ. ಚಂದ ನುಣ್ಣು ಪೇಸ್ಟ್ ಆಗುತ್ತನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಯಿತು. ನೋಡಿರಿ ಎಷ್ಟು ಮಸ್ತ್ ಮಿಕ್ಸಿ ಆಗಿದೆ ಅಂಥೇಳಿ. ನುಣ್ಣಗಾಗ್ಯದ ಫ್ರೆಂಡ್ಸ್, ಪೇಸ್ಟ್ ಥರನೇ ಆಗ್ಯದ. ಈ ಥರ ಆಯಿತು ಅಂದ್ರೆ ಚಟ್ನಿ ಟೇಸ್ಟ್ ಆಗ್ತದೆ, ಹಾಗೆ ಗಟ್ಟಿಯಾಗೂ ಚಂದ ಬರ್ತದೆ ರೀ. ಈಗ ನೋಡಿರಿ ಚಟ್ನಿಗೆ ಒಗ್ಗರಣೆ ಹಾಕ್ತೀನಿ ನಾನು. ಯಾವ ಬಾಳಿಗೆಗೆ ಶೇಂಗಾ ಪುಟಾಣಿ ಹುರ್ತೀನಿ ಅಂದರೆ ಅದೇ ಬಾಳಿಗೆಗೆ ಒಗ್ಗರಣೆ ಹಾಕ್ತೀನಿ, ಅಂದ್ರೆ ಫೋಣಿ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ರೀ. ಫ್ರೆಂಡ್ಸ್ ನೋಡಿರಿ ಈಗ ಎಣ್ಣೆ ಕಾಯ್ದದ್ರಿ. ಈಗ ಇದ್ರೊಳಗೆ ನಾನು ಒಣಗಿ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ರೀ. ಈ ಥರ ಮುರಿದ್ಬಿಟ್ಟು ಹಾಕೊಳತ್ತೀನಿ. ಹಾಗೆ 1 ಚಮಚ ಕಡ್ಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ತಿದ್ದೀನಿ ರೀ. ಕಡ್ಲೆಬೇಳೆ ಉದ್ದಿನಬೇಳೆ ತೊಗೊಂಡಿಗೆ ಹಾಕ್ತೀವಿ ಅಂದ್ರೆ ಟೇಸ್ಟ್ ಮಸ್ತ್ ಬರ್ತದೆ, ಹಾಗೆ ಕಲರ್ ಕೂಡ ಚೆಂದ ಬರ್ತದೆ. ಅಂದರೆ ನಾನಿಲ್ಲಿ ಕರಿಬೇವು ಹಾಕ್ತಿಲ್ಲ, ನನ್ನ ಹತ್ರ ಕರಿಬೇವು ಇಲ್ಲ ಅಂಥೇಳಿ. ಈಗ ನೋಡಿರಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ಇಲ್ಲ ನೀವು ಸಾಸಿವೆ ಬೇಡ ಬರೀ ಜೀರಿಗೆ ಅಂದ್ರೆ ಹಾಕೋಬೋದು ರೀ. ಈಗ ನೋಡಿರಿ ಇದ್ರಾಗ ನಾನು ಸ್ವಲ್ಪ ಅರಿಶಿನ ಹಾಕ್ತೀನಿ ಫ್ರೆಂಡ್ಸ್, ಕಲರ್ಗೋಸ್ಕರ. ನೀವು ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲ ಅಂದ್ರೆ ಇಲ್ಲ. ಈಗ ನೋಡಿರಿ ಈ ಚಟ್ನಿ ರುಬ್ಬಿಕೊಂಡಿನಲ್ಲ ಇದು ಹಾಕ್ತಿದ್ದೀನಿ ನಾನು ಇದ್ರೊಳಗೆ. ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಫ್ರೆಂಡ್ಸ್, ಯಾಕಂದ್ರೆ ಈ ಚಟ್ನಿ ಕಾಸ್ಕೊಂಡ್ಬರ್ಬೇಕು ಹಂಗೆ ಹೊಡೆದಿದ್ನಲ್ಲ. ಈಗ ನೋಡಿರಿ ಮಿಕ್ಸಿ ಡಬ್ಬಿಗೆ ಸ್ವಲ್ಪ ನೀರು ಹಾಕ್ಲತ್ತೀನಿ ನಾನು. ನೋಡ್ಕೊಂಡು ನೀರು ಹಾಕೋರಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಚಟ್ನಿ. ಹಾಕೋಣ ಹಾಕ ನೋಡ್ರಿ, ನಾನು ಇನ್ನೊಂದು ಥೋಡೆ ನೀರು ಹಾಕಿ ಈ ಥರ ಮಾಡ್ಕೊಳ್ತೀನಿ. ಇಷ್ಟು ಸಾಕು ಫ್ರೆಂಡ್ಸ್, ನಮಗೆ ಜಾಸ್ತಿ ಪತ್ಲನೇ ಬೇಡ, ಜಾಸ್ತಿ ಗಟ್ಟಿನೂ ಇರಬಾರ್ದು. ಈ ಥರ ಇತ್ತಂದ್ರೆ ಸಾಕು ಫ್ರೆಂಡ್ಸ್. ನೋಡಿರಿ ಚಟ್ನಿ ರೆಡಿ ಇದೆ. ಈಗ ನಾನು ಸೈಡಿಗೆ ತೆಗೆದಿಟ್ಕೋತೀನಿ.
ಬರ್ರಿ ಕಾಲು ಸಿಕ್ಕಿದೀವಲ್ರಿ ಗುಲ್ಕಂಬ್ರಿ ಹಾಕ್ಲಕ್ಕ ಇದು ನೋಡೋಣ ಹೆಂಗಾಗ್ಯದ ಅಂತೇಳಿ ನೋಡ್ರಿ. ಸ್ವಲ್ಪ ನೆನೆದ 10 ನಿಮಿಷ ಅಂದ್ರೆ ಚೆಂದಾಗ್ಯದ ಫ್ರೆಂಡ್ಸ್. ಈಗ ಸ್ವಲ್ಪ ಗಟ್ಟಿ ಅನ್ಸತ್ತದ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ನಾನು. ನೋಡ್ರಿ ಈಗ ಇದು ಚೆಂದಾಗ್ಯದ ಫ್ರೆಂಡ್ಸ್. ಈಗ ಗ್ಯಾಸ್ ಮೇಲೆ ಗುಲ್ಕಂಬ್ರಿ ಮಾಡ್ರೆ ತವ ತೊಗೊಂಡಿನ್ರಿ. ಈಗ ನೋಡ್ರಿ ಹಂಚು ಚಂದ ಕಾಯ್ದದ, ಈಗ ಎಣ್ಣೆ ಹಚ್ತೀನಿ. ಈಗ ನೋಡ್ರಿ ಹಂಚಿಗೆಲ್ಲ ಹಚ್ಕೊಂಡು ಬರ್ತೀನಿ ಸ್ವಲ್ಪ ಈ ಥರ ಕಡಿ ಬಿಟ್ಟು ಅಂದ್ರೆ ಫುಲ್ ಆಗ್ತದೆ ಫ್ರೆಂಡ್ಸ್. ಇಲ್ಲ ಬ್ರಷ್ ಇತ್ತು ನಿಮ್ಮ ಹತ್ರ ಬ್ರಷ್ನಿಂದ ಹಚ್ಚಿದ್ರೆ ಬಕ್ಕಳು ಚಂದ ಬರ್ತದೆ, ಹಾಗೆ ಎಣ್ಣೆನೂ ವೇಸ್ಟ್ ಆಗಲ್ಲ. ನೋಡ್ರಿ ಈ ಥರ ಎಣ್ಣೆ ಹಾಕ್ಕೊಂಡು ಹೊಂಟಿದ್ದೀನಿ ನಾನು ಅಪ್ಪಮ್ಮ ಹಾಕ್ಲಕ್ಕ. ಫ್ರೆಂಡ್ಸ್ ನೋಡ್ರಿ ಈಗ ಹಂಚಿನ ತುಂಬ ಎಲ್ಲ ಎಣ್ಣೆ ಹಾಕಿದಾಯ್ತು. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕ್ರಿ ಎಣ್ಣೆ. ಯಾಕಂದ್ರೆ ಫಸ್ಟ್ ಒಂದು ಸತಿ ಏನು ಹಾಕ್ತೀವಲ್ರಿ ಒಂದು ರೌಂಡು ಸ್ವಲ್ಪ ಮೆತ್ಕೋತವ. ಎಲ್ಲ ಕಡೆ ಎಣ್ಣೆ ಬಿತ್ತು ಅಂದ್ರೆ ಸ್ವಲ್ಪ ಮೆತ್ಕೊಂಬಲ್ಲ. ನೆಕ್ಸ್ಟ್ ಹಾಕ್ತೀವಲ್ರಿ ಸೆಕೆಂಡ್ ರೌಂಡು ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ. ಫಸ್ಟ್ ರೌಂಡು ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ. ಈಗ ಅಷ್ಟು ಕಡೆ ಈ ಥರ ಎಲ್ಲ ಕಡೆ ಎಣ್ಣೆನ ಹಚ್ಕೊಂಡು ಬರಬೇಕು. ಬ್ರಷ್ಲಿಂದ ಮಸ್ತ್ ಬರ್ತದೆ ಫ್ರೆಂಡ್ಸ್. ನನ್ನ ಹತ್ರ ಬ್ರಷ್ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೀವು ಅನ್ಕೋತಿರ್ಬೋದು ದಿಢೀರ್ ಅಂತ ಹೇಳಿ ಪಡ್ಡು ಮಾಡ್ಬೋದು ಅಂತ ಅಂದಾರ. ಬಟ್ 20 ಮಿನಿಟ್ಸ್ ಆಗ್ಲತ್ತದ ಅಂಥೇಳಿ ಇಲ್ಲಿ ನಾನು ಚಟ್ನಿ ಹಾಗೆ ಗುಲ್ಕಂಬ್ರಿ ಹಾಕೋ ವಿಡಿಯೋ ಎರಡೂ ಒಂದ್ರಾಗೆ ಹಾಕೋದ್ರಲ್ಲಿಂದ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ತದೆ ಫ್ರೆಂಡ್ಸ್ ಅಷ್ಟೇ. ಬಟ್ ಭಾಳ ಅಂದ್ರೆ ಭಾಳ ಜಲ್ದಿ ಮಾಡ್ಕೋಬೋದು. ಕೆಲವೊಂದು ಕಡೆ ಪಡ್ಡು ಅಂತಾರೆ, ಈಗ ನಾವು ಗುಲ್ಕಂಬ್ರಿ ಅಂತೀವಿ, ಕೆಲವೊಂದು ಕಡೆ ಅಪ್ಪಮ್ ಅಂತಾರೆ. ನಾವು ಮನೆಗೆ ಯೂಸ್ ಮಾಡೋ ವರ್ಡ್ ಅಂದ್ರೆ ಗುಲ್ಕಂಬ್ರಿನೇ ಅಂತೀವಿ. ಈಗ ನೋಡ್ರಿ ಎಲ್ಲ ಕಡೆ ಹಚ್ಕೊಂಡಿದ್ದಾಗಿದೆ. ಈಗ ಒಂದು ಸತಿ ಹಿಟ್ಟನ್ನ ಕಲ್ಸ್ಕೊಂಡ್ಬಿಟ್ಟು ಈ ಥರ ಒಂದೊಂದ್ರಾಗೆ ಹಾಕ್ಕೊಂಡು ಬರ್ತೀನಿ ರೀ ನಾನು. ಈಗ ಇದ್ರೊಳಗೆ ಅರಿಶಿನ ಹಾಕಿಲ್ಲಲ್ಲ ಫ್ರೆಂಡ್ಸ್, ನಾನು ಇದ್ರೊಳಗೆ ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ. ಚೆಂದ ಮಿಕ್ಸ್ ಮಾಡ್ಕೊಂಡು ಕೆಲವೊಬ್ರಿಗೆ ಅರಿಶಿನ ಇಷ್ಟ ಆಗ್ತದೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನಮ್ಮಂತಂದ್ರೆ ಈಗ ಅರಿಶಿನ ಹಾಕಿದ್ದೀನಿ, ಇದನ್ನು ಹಾಕ್ತಿದ್ದೀನಿ. ಪ್ಲೇಟ್ ಹಾಕ್ತಿದ್ದೆ ಹಿಂಗೆ ಬಕ್ಕಳು ಅರ್ಜೆಂಟ್ ಅದ ಇಷ್ಟು. ಈಗ ಅದೇ ಥರ ಇದ್ರೊಳಗೂ ತುಂಬ ತುಂಬ್ಕೊಂಡು ಬರ್ಬೇಕು ರೀ. ಈಗ ನೋಡ್ರಿ ಗ್ಯಾಸ್ ಫುಲ್ ಇಕ್ಕಿದ್ದೀನಿ, ಹಾಗೆ ಪ್ಲೇಟ್ನ ಮುಚ್ಕೊಂಡು ಬರ್ತೀನಿ ರೀ ನಾನು. ಫ್ರೆಂಡ್ಸ್ ನೋಡಿರಿ ಈಗ ಇದಕ್ಕೆ 2 ನಿಮಿಷ ಆಗಿದೆ. ಈಗ ನಾನು ಗ್ಯಾಸ್ ಬರೀಕ್ ಇಟ್ಲತ್ತೀನಿ ರೀ. ನೋಡಿರಿ ನೋಡ್ತಿರ್ಬೋದು ನೀವು ಮ್ಯಾಲಿಂದೆಲ್ಲ ಒಣಗ್ಯದ ಹಸಿ ಇದೆಲ್ಲ. ಈಗ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ನಾನು, ತೆಗಿಲಕ್ಕೆ ಈಸಿ ಆಗ್ತದೆ. ರವೆ ಇರ್ತದಲ್ಲ ರೀ ಅಂಟ್ಕೋತದ. ಈಗ ನೋಡಿರಿ ಗ್ಯಾಸ್ ಬರೀಕ್ ಇಟ್ಕೊಂಡಿನಿ ನಾನು. ಈಗ ಅಷ್ಟು ಗುಲ್ಕಂಬ್ರಿನೂ ಈ ಥರ ತಿರ್ಯಾಕೊಂಡು ಬರ್ಬೇಕ್ರಿ. ನೋಡಿರಿ ಫ್ರೆಂಡ್ಸ್ ಈಸಿಯಾಗಿ ಹೊಂಟವ ತಿರ್ಯಾಕ್ಲಕ್ಕ. ಇದು ನಿಮಗೆ ಸೆಕೆಂಡ್ ರೌಂಡ್ ತೋರಿಸ್ಲತ್ತೀನಿ ಫ್ರೆಂಡ್ಸ್. ಫಸ್ಟ್ ರೌಂಡ್ ಮಸ್ತ್ ಬಂದವ, ಬಟ್ ನಾ ಅರಿಶಿನ ಹಾಕಿದಿಲ್ಲ ರೀ ಅದ್ರೊಳಗೆ. ಹಾಗೆ ನಮ್ಮ ಆಯುಷು ನನಗೆ ತಿಲ್ಲಕ್ಕೆ ಕೊಡು ಅಂತ ಅಳ್ಳತ್ತೀನು. ವಿಡಿಯೋ ಕ್ಲಿಯರಾಗಿ ಬಂದಿದ್ದಿಲ್ಲ, ಹಂಗಂತ ಹೇಳಿ ಅದು ಕಟ್ ಮಾಡೀನಿ ರೀ, ವಿಡಿಯೋ ಡಿಲೀಟ್ ಮಾಡಿದ್ದೀನಿ. ಅದಕ್ಕೆ ನಿಮಗೆ ಸೆಕೆಂಡ್ ರೌಂಡ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇದ್ರೊಳಗೆ ನಾನು ತರಕಾರಿ ಎಲ್ಲ ಹಾಕಿದ್ದೀನಲ್ರಿ, ನೋಡ್ಲಕ್ಕೂ ಚಂದ ಆಯ್ತದ. ಹಾಗೆ ಹೆಲ್ದಿ ಫುಡ್ ಇದ್ರೊಳಗೆ ಗಜ್ಜರಿ ಉಳ್ಳಾಗಡ್ಡಿ ಅವೆಲ್ಲ ಹಾಕಿದ್ರಿಂದ ಹೆಲ್ತಿಗೆ ಫುಲ್ ಬೆನಿಫಿಟ್ ಆಗ್ತದ್ರಿ. ಮಕ್ಕಳು ತಿಂಬಲ್ಲ ಅವೆಲ್ಲ ತರಕಾರಿ ಹಾಕಿದ್ರೆ, ಅವರಿಗೋಸ್ಕರ ನೀವು ಖಾಲಿ ರವೆ ಮೊಸರು ಅದನ್ನು ಹಾಕಿ ಕಲಿಸ್ಕೊಟ್ಟು ಮಾಡ್ಕೋಬೋದು. ಕಲರ್ನು ಮಸ್ತ್ ಬರ್ತದೆ, ಹಂಗೆ ಟೇಸ್ಟ್ ಕೂಡ ಭಾಳ ಚಂದ ಆಗ್ತಾವ್ರಿ ನಾವು ಕ್ಯಾರೆಟ್ ಅವೆಲ್ಲ ಹಾಕೋದ್ರಿಂದ. ನೋಡ್ರಿ ಈಗ ಅಷ್ಟೂ ಇದೇ ಥರ ತಿರ್ಯಾಕೊಂಡು ಬರ್ತೀನಿ ನಾನು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಎಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನೈತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ. ಇದನ್ನು ನೀವೇ ಫಸ್ಟ್ ವಿಡಿಯೋ ಮಾಡೋದು. ಬರೀ ಈಗ ಇದನ್ನು ತಿರ್ಯಾಕೊಂಡಿದ್ದಾಯಿತು. ಅದನ್ನು ಗ್ಯಾಸ್ ಫುಲ್ಲಿಗೆ ಒಂದು 2 ನಿಮಿಷ ಬಿಡ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ಈಗ 2 ನಿಮಿಷ ಬಂದಿರಿ. ಹಾಂ ಓಕೆ ನಾನು ಈಗ ನೋಡ್ರಿ ಫಸ್ಟ್ ಮಾಡಿವು ಅರಿಶಿನ ಹಾಕ್ಕೊಂಡಿದ್ವಿ ಚಂದ ಎದ್ದಾವ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಈಗ ಅಷ್ಟು ಓದಿರೋ ಹಿಟ್ಟಿನಿಂದ ಇದೇ ಥರ ಹಾಕ್ಕೊಂಡು ಬರ್ತೀನಿ ರೀ.
ಆಯಿತು ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋ. ನಾನು ನಿಮಗೆ ಸ್ವಲ್ಪ ತೋರಿಸ್ಲತ್ತಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ. ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ರೀ ನಾನು. ನಿಮ್ಮ ಮಕ್ಕಳಿಗೆ ಕೂಡ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಮಮ್ಮಿ ಚಂದಾಗ್ಯದ ಅಂತ ಹೇಳ್ತಾರೆ ರೀ. ನಿಮ್ಮ ಮನೆಗೆ ಎಲ್ರಿಗೂ ಮಾಡಿಕೊಡ್ರಿ ನೀವು.